ಯಶೋದೆ ಹತ್ರ ಬಂದು ಎಲ್ಲ ದೂರಿಟ್ರಂತೆ. ಎಲ್ಲ ಅಲ್ಲಿಯ ಗೋಪಿಗೆಯರು, ನಿನ್ನ ಮಗ ಅನ್ಯಾಯ ಮಾಡ್ತಾನೆ ಅಂತ ಕೃಷ್ಣನನ್ನು ಕರೀತಾಳೆ. ಕೃಷ್ಣ ಹೇಳಿದ, ಕೇಳಮ್ಮ, ಏನು ಅನ್ಯಾಯ ಮಾಡಿದ್ದೇನೆ ಎಂದು ಪಟ್ಟಿ ಕೊಡ್ಲಿಕ್ಕೆ ಕೇಳು ಅಂತ. ಆಗ ಒಬ್ಬಳು ಹೇಳ್ತಾಳೆ ಗೋಪಿಗೆ, ನಮ್ಮ ಮನೆಯಾಗಿ ಬರ್ತಾನೆ, ಹಸುವಿನ ಹಗ್ಗ ಬಿಡ್ತಾನೆ, ಆ ಕರುವಿನ ಹಗ್ಗ ಬಿಟ್ಬಿಡ್ತಾನೆ, ಏನು ಅನ್ಯಾಯ, ಆ ಕರು ಎಲ್ಲ ಹಾಲು ಕುಡಿತದೆ ದನದ್ದು, ನಮಗೇನು ಸಿಗುವುದಿಲ್ಲ, ಇಂಥ ತುಂಟತನ ಮಾಡ್ತಾನೆ ಅಂತ. ಯಶೋದೆ ಕೇಳ್ತಾಳೆ ಕೃಷ್ಣ ಹತ್ರ, ಹೌದಾ ಕೃಷ್ಣ, ಹಗ್ಗವನ್ನು ಬಿಚ್ಚಿದ್ಯಾ ಅಂತ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಕೃಷ್ಣ ಅಂತಂದರೆ, ಅಮ್ಮ ನಾನು ಬಂದದ್ದೇ ಅದಕ್ಕೋಸ್ಕರ, ಯಾರನ್ನಾದರೂ ಕಟ್ಟಿ ಹಾಕಿದರೆ ಅವರನ್ನು ಬಿಚ್ಚಲಿಕ್ಕೋಸ್ಕರನೇ ಬಂದವ ನಾನು. ಹಾಗಾಗಿ ಯಾರಾದರೂ ಕಟ್ಟಲ್ಪಟ್ಟರೆ ಬಿಚ್ಚುವುದು ನನ್ನ ಸಹಜ ಧರ್ಮ. ಜರಾಸಂಧ ರಾಜಕುಮಾರನನ್ನು ಬಂಧನದಲ್ಲಿಟ್ಟಿದ್ದ. ಜರಾಸಂಧನ ಸಂಹಾರ ಮಾಡಿ ಮೊದಲು ಮಾಡಿದ ಕೆಲಸ ರಾಜಕುಮಾರನನ್ನು ಬಂಧನದಿಂದ ಬಿಡುಗಡೆಗೊಳಿಸಿದ. ಪ್ರಾಗ್ಜ್ಯೋತಿಷಕ್ಕೆ ಬಂದ ನರಕಾಸುರನ ದೇಶಕ್ಕೆ ನರಕಾಸುರನನ್ನು ಸಂಹಾರ ಮಾಡಿದ. ನರಕ ಸೆರೆಮನೆಯಲ್ಲಿ ಬಂಧನದಲ್ಲಿಟ್ಟ ಆ ಎಲ್ಲ 16,100 ಜನ ರಾಜ ಕನ್ಯೆಯರನ್ನು ಬಂಧನದಿಂದ ಬಿಡುಗಡೆಗೊಳಿಸಿದ. ದೇವರು ಹೇಳಿದ, ಬಂಧನದಿಂದ ಬಿಡುಗಡೆಗೊಳಿಸುವುದೇ ನನ್ನ ಧರ್ಮ. ನಾನು ಭವಬಂಧೈಕ ಮೋಚಕ, ಭವದ ಬಂಧನವನ್ನು ಮೋಚನೆ ಮಾಡುವುದೇ ನನ್ನ ಧರ್ಮ. ಹಾಗಾಗಿ ಕರುವನ್ನು ಬಿಟ್ಟದ್ದು ಧರ್ಮ ಅಮ್ಮ. ಕರುವನ್ನು ಕಟ್ಟಬಾರದು. ಅಲ್ಲ, ಹಾಲು ಕುಡಿಯುತ್ತೆ, ಕುಡೀಲಿ. ದನ ಹಾಲು ಇಳಿಸುವುದೇ ಕರುವಿಗೋಸ್ಕರವಾಗಿ. ಕರು ಬಾಯಿ ಹಾಕದಿದ್ದರೆ ದನ ಹಾಲು ಇಳಿಸುವುದೇ ಇಲ್ಲ. ಮೋಸ ಅಲ್ವ ಅಮ್ಮ? ಆ ಕರುವಿಗೆ ಬಾಯಿ ಹಾಕಿಸುವ ಹಾಗೆ ಮಾಡ್ತಾನೆ, ಮಾಡಿ ಅದು ಹಾಲು ಇಳಿಸಿದಾಗ ಕಟ್ಟಿ ಹಾಕುವುದು, ಮತ್ತೆ ಹಿಂಡುವುದು. ಮೋಸ ಅಲ್ವ ಇದು? ಅನ್ಯಾಯ ಅಲ್ವಾ? ಯಶೋದೆ ಹೇಳಿದ, ಹೌದು ಹೌದು ಅಂತ ಗೋಣಾಡಿಸ್ತಾಳೆ. ಮಗು ನೀನು ಮಾಡಿ ಸರಿ ಇದೆ ಅಂತ ಕಳಿಸಿಕೊಡ್ತಾಳೆ. ಅಂದರೆ ಯಾಕೆ ಮಾತು ಹೇಳಿದೆ ಅಂತಂದರೆ, ಭವಬಂಧ ಬಿಡಿಸು, ಭವದ ಬಂಧನವನ್ನು ಬಿಡಿಸುವುದು, ಆ ಕಟ್ಟು ಹಾಕಿದ ಅದನ್ನು ಬಿಡಿಸುವ ಶಕ್ತಿ ಅದು ನಮ್ಮ ದೇವರಿಗೆ. ಅದನ್ನು ಹೇಳ್ತಾರೆ, ಗೋವಿಂದ ನೀನು ಆ ಬಂಧನದಿಂದ ಬಿಡುಗಡೆ ಮಾಡುವವ. ಬಿಡುಗಡೆ ಹೇಗೆ ಮಾಡ್ತಾನೆ? ಬಿಡುಗಡೆ ಮಾಡುವವ ಇವ ಎಂಬ ಜ್ಞಾನ ಇದ್ದಾಗ. ಜ್ಞಾನದ ಕಣ್ಣು ನಮಗೆ ತೆರೀಬೇಕು. ಜ್ಞಾನದ ಕಣ್ಣು ಯಾವಾಗ ತೆರೆದುಕೊಳ್ತದೆ ಆವಾಗ ಬಂಧನದಿಂದ ಬಿಡುಗಡೆಗೊಳಿಸ್ತಾನೆ. ಅದೇ ಗೋವಿಂದ ಅಂದರೆ ಅದು. ಗೋವು ಅಂದರೆ ಕಣ್ಣು ಅಂತ ಅರ್ಥ ಇದೆ. ಗಾಂ ವಿಂದತಿ ಅನೇನ, ಇವನಿಂದಾಗಿ ನಮಗೆ ಈ ಕಣ್ಣು ನಮಗೆ ತೆರೆದುಕೊಳ್ತದೆ. ಯಾವ ಕಣ್ಣು? ಜ್ಞಾನದ ಕಣ್ಣು. ಹೊಸ ಕಣ್ಣು ನನಗೆ ಹಚ್ಚಲಿಬೇಕು ಅಮ್ಮ ಅಂತ ಹೇಳಿದ ಹಾಗೇನೆ ಹೊಸ ಕಣ್ಣು, ಜ್ಞಾನದ ಕಣ್ಣು ತೆರೀಬೇಕು. ಅದೇ ಭವಬಂಧ ಬಿಡಿಸು ಗೋವಿಂದನೇ. ಈ ಊಟ ಮಾಡುವಾಗ ಗೋವಿಂದ ಗೋವಿಂದ ಅಂತ ಕವಳೆ ಕವಳೆ ಗೋವಿಂದ ಅಂತ ಗೋವಿಂದ ನಾಮವನ್ನು ಚಿಂತನೆ ಮಾಡಿ ನಾವು ಊಟ ಮಾಡ್ತೇವೆ. ಅದು ಯಾಕೆ ಅಂತಂದರೆ, ಊಟ ಅದು ಬಂಧನಕ್ಕೆ ಕಾರಣ ಆಗಬಾರ್ದು, ಅದು ಮೋಚನೆಗೆ ಕಾರಣ ಆಗಬೇಕು ಅಂತ. ನಾವು ತಿನ್ನುವುದು ಈ ಸಂಸಾರದಲ್ಲಿ ಗಟ್ಟಿಯಾಗಿ ಇರಬೇಕು ಅಂತಲ್ಲ, ಈ ಸಂಸಾರದಿಂದ ಬಿಡುಗಡೆ ಆಗಬೇಕು ಅಂತ. ದೇವರು ಪುರುಷೋತ್ತಮ ಅಧ್ಯಾಯದಲ್ಲೇ ಹೇಳ್ತಾನೆ, ಗಾಮಾವಿಶ್ಯಚ ಭೂತಾನಿ ಧಾರಯಾಮಿ ಅಹಮೋಜಸ ಪುಷ್ಣಾಮಿ ಚ ಔಷಧೀ ಭೂತ್ವ ಸೋಮೋ ಭೂತ್ವ ರಸಾತ್ಮಕ ಅಂತ. ಭಗವಂತ ನಮ್ಮ ಆಹಾರಕ್ಕೇನು ಬೇಕೋ ಅದನ್ನೆಲ್ಲ ಸೃಷ್ಟಿ ಮಾಡುವವ ನಮ್ಮ ದೇವರು. ಹೇಗೆ ಮಾಡ್ತಾನೆ? ಗಾಮ್ ಆವಿಶ್ಯಚ, ಗೋವು ಅಂದರೆ ಭೂಮಿ, ಈ ಭೂಮಿಯ ಒಳಗೆ ಪ್ರವೇಶ ಮಾಡಿ, ಗಾಮ್ ಆವಿಶ್ಯಚ ಚೆನ್ನಾಗಿ ಪ್ರವೇಶ ಮಾಡ್ತಾನೆ. ಚೆನ್ನಾಗಿ ಪ್ರವೇಶ ಮಾಡೋದು ಅಂತಂದರೆ ಒಳಗೆ ಪ್ರವೇಶ ಮಾಡಿದ್ದು ಇನ್ನೊಬ್ಬರಿಗೆ ಗೊತ್ತಾಗೋದಿಲ್ಲ. ಹಾಗೆ ಅದನ್ನು ಪ್ರವೇಶ ಮಾಡಿ ಗಾಮ್ ಆವಿಶ್ಯಚ ಧಾರಯಾಮಿ, ಈ ಭೂಮಿಯನ್ನೆಲ್ಲ ಚೆನ್ನಾಗಿ ನಾನು ಧಾರಣೆ ಮಾಡಿದ್ದೇನೆ ಅಂದರೆ ಪೋಷಣೆ ಮಾಡಿದ್ದೇನೆ. ಹೇಗೆ? ಔಷಧಿಗಳ ಒಳಗೆ ಹೋಗಿ, ಸೋಮದ ಒಳಗೆ ಹೋಗಿ ರಸಾತ್ಮಕನಾಗಿ ಭಗವಂತ ನಾನು ಈ ಭೂಮಿಯನ್ನು ಧಾರಣೆ ಮಾಡಿದ್ದೇನೆ ಅಂತ. ಅಂದರೆ ನಮ್ಮ ಜೀವನಕ್ಕೇನು ಬೇಕೋ ಆಹಾರಗಳು ಅದೆಲ್ಲ ಭೂಮಿಯಲ್ಲಿ ತಯಾರಾಗ್ತದೆ. ತಯಾರು ಮಾಡಿದವ ನಾನು ಅಂತ ಹೇಳ್ತಾನೆ.
ನಮ್ಮ ಕೆಲಸ ಎಷ್ಟು ಅಂತಂದರೆ ಬ್ಯಾಂಕಲ್ಲಿ ದುಡ್ಡಿಡುವುದಷ್ಟೇ, ಭೂಮಿಯಲ್ಲಿ ಭತ್ತ ಬಿತ್ತುವುದು ಅಷ್ಟೇ ಕೆಲಸ ನಮ್ಮದು ಹೊರತು ಮತ್ತೇನು ನಾವು ಮಾಡಲಿಕ್ಕೆ ಸಾಧ್ಯ? ಆ ಭತ್ತ ಅದು ತೆನೆಯಾಗುವ ಹಾಗೆ ಮಾಡಲಿಕ್ಕೆ ನಮ್ಮಲ್ಲಿ ಏನಾದರೂ ಶಕ್ತಿ ಇದೆಯಾ? ಮಾಡಬೇಕಾದ ಕೆಲಸ ಯಾರ್ದು? ಹೋಗಿ ಒಳಗೆ ಕೂತು ಭೂಮಿಯಲ್ಲಿ ನಮ್ಮ ದೇವರು ಆ ಭತ್ತ ಅದು ಮೊಳಕೆ ತೆನೆಯಾಗುವ ಹಾಗೆ ಮಾಡಿ, ಅದು ಹೂ ಬಿಡುವ ಹಾಗೆ ಮಾಡಿ, ಬೀಜವನ್ನು ಕೊಡುವ ಹಾಗೆ, ಭತ್ತ ಆಗುವ ಹಾಗೆ ಮಾಡುವುದು ಅದು ಭಗವಂತನ ಸಾಮರ್ಥ್ಯ, ಅನುಗ್ರಹ ಅದು. ಹಾಗಾಗಿ ಔಷಧಿ ಅಂದರೆ ಔಷಧ್ಯ ಫಲಪಾಕ ಅಂತಹ ಎಲ್ಲ ಗಿಡ ಮರಗಳನ್ನು ಎಲ್ಲ ಗೋಧಿ, ಜೋಳ, ರಾಗಿ, ಅಕ್ಕಿ, ಇದೆಲ್ಲ ಹಣ್ಣು ಹಂಪಲುಗಳು ಎಲ್ಲವನ್ನು ನಿರ್ಮಾಣ ಮಾಡುವವ ನಾನು. ಗೋವಿಂದ ಅಂದರೆ ಅದೇ ಅರ್ಥ. ನಿಮ್ಮ ಆಹಾರಕ್ಕೇನು ಬೇಕು ಅದನ್ನೆಲ್ಲ ತಯಾರು ಮಾಡಿಕೊಡುವವ ನಾನು ಅಂತ ದೇವರು ಹೇಳ್ತಾನೆ. ಗೋವಿಂದ ಅಂತಂದರೆ ಹಾಗೆ ಈ ಭೂಮಿಯ ಒಳಗೆ ಪ್ರವೇಶ ಮಾಡಿ ಆವಿಷ್ಯ ನಿಮಗೆ ಬೇಕಾದ ದವಸ ಧಾನ್ಯ ಅದನ್ನೆಲ್ಲ ಹೊಂದಿಸಿದವ ನಾನು. ಅದಕ್ಕೆ ನನಗೆ ಗೋವಿಂದ. ನೀವು ಊಟ ಮಾಡುವಾಗ ಆ ಊಟಕ್ಕೆ ಬೇಕಾದ್ದು ಎಲ್ಲಿಂದ ಬಂತು ಅಂದರೆ ನಾನು ತಯಾರು ಮಾಡಿದೆ ಅಂತ ಅಹಂಕಾರ ಪಡಬೇಡಿ. ಅದಕ್ಕೆ ಬೇಕಾದ ಎಲ್ಲ ಮೂಲ ದ್ರವ್ಯಗಳು ತಯಾರಾದ್ದು ನನ್ನಿಂದ. ಅಕ್ಕಿಯೋ, ಜೋಳನೋ, ಗೋಧಿಯೋ ಅಥವಾ ಮೆಣಸು ಹುಡಿಯೋ, ಬೆಲ್ಲನೋ ಎಲ್ಲ ತಯಾರಾಗೋದು ಭೂಮಿಯ ಅಡಿಯಲ್ಲಿ. ಅದು ಎಲ್ಲ ತಯಾರು ಮಾಡಿದ್ದು ನಾನು ಅಂತ ದೇವರು ಹೇಳಿ ನಾನು ಗೋವಿಂದ. ಹಾಗಾಗಿ ಊಟ ಮಾಡುವಾಗ, ತಿನ್ನುವಾಗ ಇದನ್ನು ತಯಾರು ಮಾಡಿದ ಭಗವಂತನನ್ನು ಮರಿಬೇಡಿ ಅಂತ ಹೇಳಿದೆ. ಸರಿ, ನಮ್ಮದು ಪಾತ್ರ ಏನು ಗೊತ್ತಾ? ಊಟ ಮಾಡೋದು ಮಾತ್ರ ಪಾತ್ರ. ಗುಟ್ಟಲ್ಲಿ ಊಟ ಮಾಡ್ತೇವೆ, ಬಾಗಿಲು ಚಿಲ್ಕ ಹಾಕಿ, ದೇವರ ಕೋಣೆಗೂ ಚಿಲ್ಕ ಹಾಕಿ ಊಟ ಮಾಡ್ತೇನೆ. ದೇವರು ನಗ್ತಾ ಇರ್ತಾನೆ. ಊಟ ಮಾಡು ಅಂತ ಹೇಳಿದ. ಅದರ ಮೇಲೇನು? ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಾ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ. ನಾವು ತಿಂದ ಅನ್ನ, ನಾವು ತಿಂತೇವೆ ಅನ್ನ, ಯಾರಿಗೂ ಗೊತ್ತಾಗಬಾರ್ದು ಅಂತ ಗುಟ್ಟಾಗಿ ತಿಂತೇವೆ. ಎಲ್ಲಿವರೆಗೆ ಗುಟ್ಟು? ಗಂಟ್ಲಲ್ಲಿ ಇಳಿಯುವ ತನಕ ಉಳಿದವರಿಗೆ ಗುಟ್ಟು. ಅದರ ಮೇಲೆ ತಿನ್ನುವವನಿಗೆ ಗುಟ್ಟು. ಏನಾಯಿತು ಗೊತ್ತಿಲ್ಲ ಅವನಿಗೆ. ಒಳಗೆ ಹೋದ್ದು ಏನಾಯಿತು? ಹೊಟ್ಟೆ ಹಾಳಾದಾಗಲೇ ಯಾಕೆ ಹಾಳಾಯಿತು ಗೊತ್ತಿಲ್ಲ ಅವನಿಗೆ. ತಿಂದ ಜಾಸ್ತಿ ಆಯಿತಾ, ತಿನ್ನಬಾರ್ದನ್ನು ತಿಂದನ, ಏನಾಯಿತು ಗೊತ್ತಾಗೋದಿಲ್ಲ. ಒಳಗಿನಿಂದ ಭಗವಂತ ವೈಶ್ವಾನರೋ ಭೂತ್ವ, ವೈಶ್ವಾನರನಾಗಿ ಮತ್ತೆ ಅಡುಗೆ ಮಾಡ್ತಾನೆ ಅಂತೆ. ನಾವು ನಮ್ಮ ನಾಲಿಗೆಗೆ ರುಚಿಯಾಗುವ ಹಾಗೆ ಮಾಡಿದ್ದಷ್ಟೇ ಪಾಕ. ನಮ್ಮ ದೇವರು ಬಾಯಿಗೆ ರುಚಿ ಆಗುವ ಹಾಗೆ ಅಲ್ಲ, ಈ ದೇಹಕ್ಕೆ ಬೇಕಾದ ಮಾಂಸ, ರಕ್ತ ಅದರ ನಿರ್ಮಾಣ ಆಗಬೇಕು, ಆ ರೀತಿ ಅಡುಗೆ ಮಾಡ್ತಾನೆ ಅಂತೆ ಭಗವಂತ. ಅನ್ನಮಶಿತಂ ತ್ರೇಧಾಭವತಿ ಅಂತ ಉಪನಿಷತ್ತು ಭಾಳ ಸುಂದರವಾಗಿ ಅದನ್ನು ವಿವರಣೆ ಮಾಡಿದೆ. ಹಾಗಾಗಿ ನಾವು ತಿಂದ ಅನ್ನ ಅದು ಜೀರ್ಣ ಆಗಬೇಕು ನೋಡಿ. ಜೀರ್ಣ ಮಾಡುವವ ಆ ಶಕ್ತಿ ಅದು ಭಗವಂತನಿಗೆ. ಅದಕ್ಕೆ ಊಟ ಮಾಡುವಾಗ ಗೋವಿಂದ ಗೋವಿಂದ ಅಂತ ನೆನಪಿಸಿ ಊಟ ಮಾಡಬೇಕು. ಸ್ವಾಮಿ ನೀನೇ ಕೊಟ್ಟದ್ದು, ಒಳಗೆ ನಾನು ಬಾಯಲ್ಲಿಡುವುದು ಮಾತ್ರ ನಮ್ಮದು ಕೆಲಸ. ಒಳಗೆ ಹೋದ ಮೇಲೆ ಅದು ಪಥ್ಯ ಆಗಬೇಕು, ಅದು ಜೀರ್ಣ ಆಗಬೇಕು. ಆ ತಿಂದ ಅನ್ನ ಬೇಡವಾದ್ದು ಮತ್ತೆ ಹೊರಗೆ ಹೋಗಬೇಕು. ಬೇಕಾದ್ದು ರಕ್ತಮಾಂಸವಾಗಿ ದೇಹದ ಇಡೀ ಭಾಗದಲ್ಲಿ ಹರಿತಾ ಇರಬೇಕು. ಗಂಟು ಗಂಟಲ್ಲಿ ನಿಲ್ಲಬಾರದು, ಕೂತ್ಕೊಳ್ಳುವ ಹಾಗೆ ಮಾಡಬೇಕು ನೀನು ಅಂತ ದೇವರಲ್ಲಿ ಪ್ರಾರ್ಥನೆ ನಾವು ಮಾಡಿ, ಸೂಕ್ಷ್ಮಂ ತನ್ಮನಃ, ಆ ಮನಸ್ಸನ್ನು ಒಳ್ಳೆಯ ಚಿಂತನ ಭರಿತವನ್ನಾಗಿ ಮಾಡು ಅಂತ ನೆನಪಿಸಿಕೊಂಡು ಗೋವಿಂದ ಗೋವಿಂದ ಅಂತ ನಾವು ಊಟ ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಭ್ರಷ್ಟನೆನಿಸಬೇಡ ಕೃಷ್ಣ, ಇಷ್ಟು ಮಾತ್ರ ಬೇಡಿಕೊಂಬೆ, ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ. ವಿಷ್ಣುವನ್ನು ಪ್ರಾರ್ಥನೆ ಮಾಡಿದ್ದಾರೆ. ಭ್ರಷ್ಟನೆನಿಸಬೇಡ ಅಂತ, ಭ್ರಷ್ಟನನ್ನಾಗಿ ನನ್ನನ್ನು ಮಾಡಬೇಡ ಅಂತ. ಇವತ್ತು ನಮಗೆಲ್ಲ MLA MP ಆಗುವುದಂದರೆ ಭಾರೀ ಖುಷಿ, ನಮಗೆ ಮಂತ್ರಿ ಆಗುವುದಂದರೆ ಭಾರೀ ಖುಷಿ. ಅದಕ್ಕೆ ಪರ್ಯಾಯ ಶಬ್ದ ಏನು ಅಂದರೆ ಭ್ರಷ್ಟನಾಗುವುದು ಅಂತ ಅರ್ಥ. ನೀನು ಯಾಕೆ MLA ಆಗ್ತೇನೆ ಅಂತ ಕೇಳಿ. ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತ ನಾನು MLA ಆಗ್ತೇನೆ, MP ಆಗ್ತೇನೆ, ಶಾಸಕನಾಗ್ತೇನೆ, ಸಂಸದನಾಗ್ತೇನೆ ಅಂತ ಹೇಳ್ತಾರೆ, ಕೈ ಮುಗಿದು ಹೇಳ್ತಾರೆ. ಹೋದ ಮೇಲೆ ಅದೇ ದಾರಿಯಲ್ಲಿ ಮತ್ತೆ ಅದೇ ಮುಡಾ ಪ್ರಕರಣನೇ ಬರುತ್ತೆ. ಭ್ರಷ್ಟನೆನಿಸಬೇಡ, ಭ್ರಷ್ಟತನ ಬೇಡ ನಮಗೆ ಅಂತ ದೇವರ ದಾಸರು ಪ್ರಾರ್ಥನೆ ಮಾಡಿದ್ದಾರೆ.
ಭ್ರಷ್ಟನೆನಿಸಬೇಡ ಅಂತ ಹೇಳ್ತಾರೆ. ಭ್ರಷ್ಟನೆನಿಸಬೇಡ ಅಂತಂದರೆ ನಾನು ಭ್ರಷ್ಟನಾಗಬಾರದು ಅಂತ. ಭ್ರಷ್ಟ ಅಂತಂದರೆ ನಾವು ಹೇಳಿದ ಮಾತನ್ನು ತಪ್ಪುವುದು ಅಂತ ಅರ್ಥ. ಕೊಟ್ಟ ಮಾತು ಅದನ್ನು ತಪ್ಪಬಾರದು ಅಂತ ಆ ಪುಣ್ಯಕೋಟಿ ಹೇಳುತ್ತೆ ನೋಡಿ, ಕೊಟ್ಟ ಮಾತು ತಪ್ಪಲಾರೆ. ಹಾಗಾಗಬೇಕು. ನಾವು ಏನು ಮಾತು ಕೊಟ್ಟಿದ್ದೇವೆ ಅದನ್ನು ಪೂರಣೆ ಮಾಡಬೇಕು. ಅದೇ ಭ್ರಷ್ಟನೆನಿಸಬೇಡ. ಭ್ರಷ್ಟತನವನ್ನು ಬಿಡಬೇಕು, ಭ್ರಷ್ಟಾಚಾರ ಬಿಡಬೇಕು, ಭ್ರಷ್ಟತನ ಹೋಗಬೇಕು ಅಂತ ಶಾಸ್ತ್ರದಲ್ಲೇ ಹೇಳ್ತಾರೆ. ನಾವು ಅಮ್ಮನ ಗರ್ಭದಲ್ಲಿ, ಗರ್ಭಚೀಲದಲ್ಲಿ ಕವರ್ಡಾಗಿ ನಾವಿದ್ದೇವೆ. ಆ ಒಳಗೆ ಬಂಧನದಲ್ಲಿ ಸಿಕ್ಕಿ ಸುಸ್ತಾಗಿ ಹೋಗಿರ್ತದೆ, ಒದ್ದಾಡ್ತಾ ಇರ್ತೇವೆ. ಯಾರ ಹತ್ರ ಹೇಳೋದು? ಮೊಬೈಲ್ ಇಲ್ಲ ಅಲ್ಲಿ, ಯಾರಿಗೆ ಹೇಳೋದು? ಮೆಸೇಜ್ ಮಾಡಲಿಕ್ಕಾಗುವುದಿಲ್ಲ, ಏನೇನೂ ಮಾಡಲಿಕ್ಕಾಗದಿದ್ದ ಗರ್ಭದ ಚೀಲದಲ್ಲಿ ಎಲ್ಲಿಯಾದರೂ ನಮ್ಮನ್ನೊಂದು ಗೋಣಿ ಚೀಲದಲ್ಲಿ ಹಾಕಿಟ್ರೆ ಹೇಗಾಗ್ಬೋದು ರೀ? ದೇವರು ಮಾಡಿದ ಕೆಲಸನೇ ಹಾಗೆ. ಅಮ್ಮನ ಗರ್ಭದ ಒಳಗೆ ಗೋಣಿ ಚೀಲದಲ್ಲಿ ಹಾಕಿ ಕವರ್, ಯಾರಿಗೂ ಆ ಸಂಬಂಧನೇ ಇಲ್ಲ, ಹಾಗೆ ಒಳಗಿದ್ದೆವು. ಕೊನೆಗೆ ದೇವರು ಬಂದು ವಿಚಾರಿಸ್ತಾನೆ ನಮ್ಮ ಹತ್ರ, ಮಗು ನಿನಗೇನಿದೆ, ಏನು ಬೇಕು ಅಂತ. ದೇವರ ಹೇಗಾದರೂ ಮಾಡಿ ಈ ಗೋಣಿ ಚೀಲದಿಂದ ಹೊರಗಾಕು ಅಂತ ಹೇಳ್ತಾನೆ. ದೇವರು ಹೇಳ್ದ, ನೋಡು, ಅನ್ಯಾಯ ಮಾಡಬಾರ್ದು, ಮಾತು ತಪ್ಪಬಾರದು, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಬೇಕು, ಗುರು ಹಿರಿಯರನ್ನು ಗೌರವಿಸಬೇಕು, ದೇವರನ್ನು ಭಕ್ತಿಯಿಂದ ಆರಾಧನೆ ಮಾಡಬೇಕು. ಆಯಿತು ದೇವರು ಏನೇನು ಹೇಳಿದ ಅದಕ್ಕೆಲ್ಲ ಸಿಗ್ನೇಚರ್ ಹಾಕಿ ಕಾಗದ ಕೊಟ್ಟು ದೇವರು ಬರೆಸಿಕೊಂಡು ನಮ್ಮನ್ನು ಹೊರಗೆ ಕಳಿಸ್ತಾರೆ. ಯಾವಾಗ ಹೊರಗೆ ಬಂದೆವು ಆ ಸಿಗ್ನೇಚರ್ ಆಗಲಿ, ಆ ಪೇಪರ್ ಆಗಲಿ, ಯಾವುದು ನೆನಪೇ ಉಳಿದಿಲ್ಲ ನೋಡಿ. ಭ್ರಷ್ಟ ನೆನೆಸಬೇಡ ದಾಸರು ಹೇಳಿದ. ಅಲ್ಲಿಂದ ನಮ್ಮ ಕತೆ ಪ್ರಾರಂಭ ಆಗಿದೆ. ಅಲ್ಲಿಂದಲೇ ಭ್ರಷ್ಟತನ ಬಂದಿದೆ ನಮಗೆ. ನೆನಪುಂಟ ನಿಮಗೆ? ಆ ಪೇಪರಿಗೆ ಸಿಗ್ನೇಚರ್ ಹಾಕಿದ್ದು, ಎಲ್ಲಿ ಪೇಪರಿಗೆ ಸಿಗ್ನೇಚರ್ ಹಾಕಿದ್ದು ಅಂತ ನಾವು ಕೇಳ್ತೇವೆ. ಯಾವ ಪೇಪರ್, ಯಾರು ಬಂದದ್ದು? ಒಬ್ಬ ಅಪರಿಚಿತನ ಹಾಗೆ ನಾವು ಮಾತಾಡ್ತೇವೆ ನೋಡಿ. ಭ್ರಷ್ಟ ನೆನೆಸಬೇಡ ದಾಸರು ಹೇಳ್ತಾರೆ.